ಸೊ ಹೊಸ ವರ್ಷ ಶುರುವಾಯಿತು. ಆಗಿದ್ರೆ ಈ ವರ್ಷದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಲ್ವಾ, ಯಾವುದೆಲ್ಲ ಮೂವಿ ಯಾವಾಗೆಲ್ಲ ಬರುತ್ತೆ, ಏನೆಲ್ಲ ಇರುತ್ತೆ ಅಂತ. ನೀವೆಲ್ಲೆಲ್ಲೋ ಹೋಗಿ ಹುಡುಕೋ ಅವಶ್ಯಕತೆನೇ ಬೇಡ, ಯಾಕಂದ್ರೆ ನಾನಿರೋದೇ ಇದಕ್ಕಾಗಿನೇ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಇವತ್ತು ಮಾರ್ವೆಲ್ DC ಅಷ್ಟೇ ಅಲ್ಲ, ಬೇರೆ ಮೂವೀಸ್ ಬಗ್ಗೆ ಕೂಡ ಮಾತಾಡ್ತೀವಿ. ಸೊ ನೀವು ಹೊಸದಾಗಿ ಈ ಚಾನಲ್ಗೆ ಬಂದಿದ್ರೆ ಅಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಹೊಸ ವರ್ಷಕ್ಕೂ ಹೋಗೋಕ್ಕೂ ಮುಂಚೆ 2024 ಅಲ್ಲಿ ನನ್ನ ಟಾಪ್ 10 ಲಿಸ್ಟ್ ನ ಕೊಡ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ನನ್ನ ಒಪಿನಿಯನ್ ಕೂಡ ಮ್ಯಾಟರ್ ಆಗುತ್ತೆ ಅಲ್ವಾ. ಸೊ ನನ್ನ ಮೂವಿ ಟೇಸ್ಟ್ ನಿಜಕ್ಕೂ ಯಾರಿಗೂ ಅಷ್ಟು ಇಷ್ಟ ಆಗಲ್ಲ, ತುಂಬಾ ವಿಚಿತ್ರವಾಗಿರುತ್ತೆ. ಸೊ ನಾನಿಲ್ಲಿ ಎಲ್ಲ ಜಾನ್ರಾ ಮತ್ತೆ ಎಲ್ಲ ಇಂಡಿಯನ್ ಲ್ಯಾಂಗ್ವೇಜ್ ಮೂವೀಸ್ನು ಕಂಬೈನ್ ಮಾಡಿರುವ ಒಂದು ಟಾಪ್ 10 ಲಿಸ್ಟ್. ಸೊ 10th ಪ್ಲೇಸ್ ಅಲ್ಲಿ ಕನ್ನಡ ಮೂವಿಯಾದ ಇಬ್ಬನಿ ತಬ್ಬಿದ ಇಲೆಯಲ್ಲಿ, 9th ಪ್ಲೇಸ್ ಅಲ್ಲಿ ಮಲಯಾಳಂ ಮೂವಿಯಾದ ಆವೇಶಂ, ಇನ್ನು 8th ಪ್ಲೇಸ್ ಅಲ್ಲಿ ಒಂದು ಬಾಲಿವುಡ್ ಮೂವಿಯಾದ ಸ್ತ್ರೀ 2, 7th ಪ್ಲೇಸ್ ಅಲ್ಲಿ ಒಂದು ಅಂಡರ್ ರೇಟೆಡ್ ಬಾಲಿವುಡ್ ಮೂವಿಯಾದ ಮಡ್ಗಾಂವ್ ಎಕ್ಸ್ಪ್ರೆಸ್, ಇನ್ನು 6th ಪ್ಲೇಸ್ ಅಲ್ಲಿ ನನ್ನ ಫೇವ್ರೆಟ್ ಮೂವಿ ಜೊತೆಗೆ ಒಂದು ಅಂಡರ್ ರೇಟೆಡ್ ಕನ್ನಡ ಮೂವಿಯಾದ ಬ್ಲಿಂಕ್, ಇನ್ನು 5th ಪ್ಲೇಸ್ ಅಲ್ಲಿ ರೀಸೆಂಟ್ ಆಗಿ ಬಂದಿರುವ ಮಲಯಾಳಂ ಮೂವಿಯಾದ ಮಾರ್ಕೋ, 4th ಪ್ಲೇಸ್ ಅಲ್ಲಿ ತಮಿಳ್ನ ಬ್ಲಾಕ್ ಬಸ್ಟರ್ ಮೂವಿಯಾದ ಮಹಾರಾಜ, 3rd ಪ್ಲೇಸ್ ಅಲ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಮೂವಿಯಾದ UI, ಇನ್ನು 2nd ಪ್ಲೇಸ್ ಅಲ್ಲಿ ದ ಬೆಸ್ಟ್ ಮೂವಿ ಆಫ್ 2024 ಇದೊಂದು ಮಲಯಾಳಂ ಮೂವಿಯಾದ ಮಂಜು ಮೇಲೆ ಬಾಯ್ಸ್. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ನನ್ನ ಫೇವ್ರೆಟ್ ಮೂವಿ ಜೊತೆಗೆ ನಾನು ತುಂಬಾ ರಿಲೇಟ್ ಮಾಡ್ಕೊಳ್ಳೋ ಮೂವಿ, ಅದು ಬಂದು ಒಂದು ತೆಲುಗು ಮೂವಿ ಆಗಿರುವ ಲಕ್ಕಿ ಭಾಸ್ಕರ್. ಸೊ ಟಾಪ್ 10 ಬೆಸ್ಟ್ ಮೂವೀಸ್ ಆಯಿತು. ಅಂಡ್ ಈಗ ಟಾಪ್ 5 ವರ್ಸ್ಟ್ ಮೂವೀಸ್ ಆಫ್ 2024. ನಂಬರ್ 5 ಅಲ್ಲಿ ಒಂದು ಬಾಲಿವುಡ್ ಮೂವಿಯಾದ ಬೇಬಿ ಜಾನ್, ನಂಬರ್ 4 ಅಲ್ಲಿ ಮತ್ತೆ ಇನ್ನೊಂದು ಬಾಲಿವುಡ್ ಮೂವಿಯಾದ ಬೂಲ್ ಬುಲಯ್ಯ 3, ನಂಬರ್ 3 ಅಲ್ಲಿ ತಮಿಳ್ ಮೂವಿಯಾದ ಕಂಗುವಾ, ನಂಬರ್ 2 ಅಲ್ಲಿ ತೆಲುಗು ಮೂವಿಯಾದ ದೇವರ, ನಂಬರ್ 1 ಅಲ್ಲಿ ಕನ್ನಡ ಮೂವಿಯಾದ ಮಾರ್ಟಿನ್. ಅಂಡ್ ಈಗ ಅಪ್ಕಮಿಂಗ್ ಹಾಲಿವುಡ್ ಮೂವೀಸ್ ಬಗ್ಗೆ ಮಾತಾಡೋಣ. ಈ ಸಲ ಹಾಲಿವುಡ್ ಅವರು ಪಕ್ಕಾ ಬಾಕ್ಸ್ ಆಫೀಸ್ ಜೊತೆಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ನ ಬ್ರೇಕ್ ಮಾಡೋಕೆ ರೆಡಿ ಆಗಿದ್ದಾರೆ ಅನ್ಸುತ್ತೆ. ಸೊ ಜನ ಕಾಂಚನ ಜಾನ್ವರಿ 17th ಒಂದು ವ್ಯಾಂಪೈರ್ ಸಸ್ಪೆನ್ಸ್ ಮೂವಿ ರಿಲೀಸ್ ಆಗ್ತಿದೆ, ವುಲ್ಫ್ ಮ್ಯಾನ್ ಅಂತ. ಟೀಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಇಂಟೆನ್ಸ್ ಆಗಿರೋ ತರ ಇದೆ. ಸೊ ನೋಡಬೇಕು ಈ ಮೂವಿ ಹೇಗೆ ಬರುತ್ತೆ ಅಂತ. ಇನ್ನು ನೀವೇನಾದರೂ ದ ಬ್ಯಾಟ್ಮ್ಯಾನ್ ಮೂವಿಯ ಆಕ್ಟರ್ ಆದ ರಾಬರ್ಟ್ ಪ್ಯಾಟಿನ್ಸನ್ ಫ್ಯಾನ್ ಆಗಿದ್ರೆ ನಿಮಗೆ January 31st ಮೈಕಿ 17 ಮೂವಿ ರಿಲೀಸ್ ಆಗ್ತಿದೆ. ಇದೊಂದು ಸ್ಪೇಸ್ ಅಡ್ವೆಂಚರ್ ಮೂವಿ ಅಂಡ್ ಟ್ರೈಲರ್ ನೋಡಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಇದರಲ್ಲಿ ನಮ್ಮ ಹಲ್ಕ್ ಬಾಸ್ ಆದ ಮಾರ್ಕ್ ರಫಾಲೋ ಕೂಡ ಇದ್ದಾರೆ. ಸೊ ಇದಾಯಿತು ಜಾನ್ವರಿ. ಅಂಡ್ ಈಗ ಡೈರೆಕ್ಟ್ ಆಗಿ ವ್ಯಾಲೆಂಟೈನ್ಸ್ ಮಂತ್ ಆದ ಫೆಬ್ರವರಿಗೆ ಬರೋಣ. ಸೊ February 13th ತುಂಬಾ ಹುಡುಗಿಯರಿಗೆ ಇಷ್ಟ ಆಗಿರುವ ಮೈ ಫಾಲ್ಟ್ ಮೂವಿ ಈಗ ಹಾಲಿವುಡ್ ಅವರು ರೀಮೇಕ್ ಮೈ ಫಾಲ್ಟ್ ಲಂಡನ್ ಅಂತ ರಿಲೀಸ್ ಮಾಡ್ತಿದ್ದಾರೆ. ಈ ಮೂವಿಯ ರಿಲೀಸ್ ಡೇಟ್ ಬಂದು February 13th. ಇದಾದ್ಮೇಲೆ ನಾವು February 14th ಬರ್ತೀವಿ. ಅಂದ್ರೆ ಮಾರ್ವೆಲ್ ಕಡೆಯಿಂದ ಒಂದು ಯೂಜ್ ಮೂವಿಯಾದ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿ ಬರ್ತಿದೆ. ಈ ಫಿಲಂ ಬಗ್ಗೆ ಏನು ಕೂಡ ಮಾತಾಡೋಕ್ಕಿಲ್ಲ, ಯಾಕಂದ್ರೆ ಅಷ್ಟು ಮಾತಾಡಿದ್ದೀನಿ ಈ ಮೂವಿ ಬಗ್ಗೆ. ಇನ್ನು ಅದೇ ದಿನ ಆಪಲ್ ಅವರು ಒಂದು ಆಕ್ಷನ್ ಹಾರರ್ ರೊಮ್ಯಾಂಟಿಕ್ ಮೂವಿ ಆದ ದ ಜಾರ್ಜಿ ರಿಲೀಸ್ ಮಾಡ್ತಿದ್ದಾರೆ. 2 ಬೇಸ್ ಕ್ಯಾಂಪ್ ಮಧ್ಯೆ ಒಂದು ಡಾರ್ಕ್ ಪಾತ್ ಆದ ಜಾರ್ಜಿ ಇರುತ್ತೆ. ಆ ಜಾರ್ಜಿ ಪಾತ್ವೆ ಬಗ್ಗೆ ತಿಳ್ಕೊಳ್ಳೋಕೆ ಬರೋ ಇಬ್ರು ವ್ಯಕ್ತಿಗಳ ಮಧ್ಯೆ ಲವ್ ಇಂಟ್ರೆಸ್ಟ್ ಶುರು ಆಗುತ್ತೆ. ಅಂಡ್ ಇಬ್ರು ಆ ಜಾರ್ಜಿ ಪಾತ್ವೆ ಒಳಗೆ ಹೋಗ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಜಾರ್ಜಿ ಪಾತ್ವೆ ಒಳಗೆ ಏನಿದೆ ಅಂತಾನೆ ಈ ಮೂವಿ. ಸೊ ಕೊನೆಗೂ ಈ ರೊಮ್ಯಾಂಟಿಕ್ ಮಂತ್ ಮುಗಿ ಮೇಲೆ ಇಟ್ಸ್ ಟೈಮ್ ಫಾರ್ ಮೈ ಮಾರ್ಚ್ ಯಾಕಂದ್ರೆ ನನ್ನ ಬರ್ಡೇ ತಿಂಗಳು ಅದಕ್ಕೆ. ಸೊ March 7th ಒಂದು ಹಾರರ್ ಥ್ರಿಲ್ಲರ್ ಮೂವಿಯಾದ ಸಿನ್ನರ್ಸ್ ರಿಲೀಸ್ ಆಗ್ತಿದೆ. ಮೂವಿಯ ಡೈರೆಕ್ಟರ್ ಬಂದು ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಮೂವಿಯ ಡೈರೆಕ್ಟರ್ ಆದ ರಯನ್ ಕೂಗ್ಲರ್ ಅವರು. ಮತ್ತೆ ಈ ಮೂವಿಯಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ನಮ್ಮ ಕಿಲ್ಮಾಂಗರ್ ಆದ ಮೈಕಲ್ ಬಿ ಜಾರ್ಡನ್ ಅವರು ಕಾಣಿಸ್ಕೊಂತಾರೆ. ಟ್ರೈಲರ್ ನೋಡಿ ನನಗೆಲ್ಲೂ ಕೂಡ ಹಾರರ್ ಅನಿಸಿಲ್ಲ, ಬ್ರೂಟಲ್ ಮೂವಿ ಅಂತ ಅನಿಸ್ತು. ಇನ್ನು March 14th ಒಂದು ಕಾಮಿಡಿ ಮೂವಿಯಾದ ನೋವೋಕೈನ್ ಮೂವಿ ರಿಲೀಸ್ ಆಗ್ತಿದೆ. ಈ ಮೂವಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ದ ಬಾಯ್ ಸೀರೀಸ್ ಅಲ್ಲಿ ನಮ್ಮ ಯೂಹಿ ಅವನ ಗರ್ಲ್ ಫ್ರೆಂಡ್ ನ ಈ ಮೂವಿಯಲ್ಲಿ ಸೇವ್ ಮಾಡ್ತಾನೆ. ಯಾಕಂದ್ರೆ ನಮ್ಮ ಯೂಹಿ ಹತ್ರ ಈಗ ಸೂಪರ್ ಪವರ್ಸ್ ಇದೆ. ಸೊ ಏನ್ ಪವರ್ ಅದು ಅಂತ ತಿಳ್ಕೊಳ್ಳೋಕೆ ನೀವು ಈ ಮೂವಿಯ ಟ್ರೈಲರ್ ನೋಡ್ಲೇಬೇಕು. ಎಲ್ಲಾ ಸೂಪ್ಸ್ ನ ಮಹಿಮೆ. ಇನ್ನು ಡಿಸ್ನಿ ಅವ್ರ ಕಡೆಯಿಂದ March 21st ಸ್ನೋ ವೈಟ್ ನ ಲೈವ್ ಆಕ್ಷನ್ ಮೂವಿ ಬರ್ತಿದೆ. ಆನೆಸ್ಟ್ಲಿ ಟ್ರೈಲರ್ ಅಲ್ಲಿ ನಮ್ಮ ವಂಡರ್ ವುಮನ್ ಆದ ಗ್ಯಾಲ್ ಗೆಡಟ್ ಬಿಟ್ರೆ ಬೇರೆ ಏನು ಕೂಡ ನನಗೆ ಇಷ್ಟ ಆಗಿಲ್ಲ. ಅಂಡ್ ಈಗ ಯಾಪ್ರಿಲ್ಗೆ ಬರೋಣ. ನೀವು ಮೈನ್ ಕ್ರಾಫ್ಟ್ ಪ್ಲೇಯರ್ ಆಗಿದ್ರೆ ನಿಮ್ಗೋಸ್ಕರನೇ ಒಂದು ಮೈನ್ ಕ್ರಾಫ್ಟ್ ಮೂವಿ ಬರ್ತಿದೆ. ಜೇಸನ್ ಮೊಮೋವಾ ಅವರು ಆಕ್ವಾಮ್ಯಾನ್ ಮೂವಿಯ ಲಾಸ್ ಇಂದ ಈಗ ಮಕ್ಕಳು ಮೂವಿ ಕೂಡ ಮಾಡ್ತಿದ್ದಾರೆ ಎಲ್ಲ ಪೈಸಾಗೋಸ್ಕರ. ಈ ಮೂವಿ April 4th ರಿಲೀಸ್ ಆಗ್ತಿದೆ. ಈ ಮೂವಿ ಒಂದು ಬಿಟ್ರೆ ಇಡೀ ತಿಂಗಳು ಫುಲ್ ಖಾಲಿ ಇದೆ. ಅಂಡ್ ಈಗ ನಾವು ಮಜಾ ಮೇಗೆ ಬರೋಣ. ಸೊ May 2nd ಮಾರ್ವೆಲ್ ಕಡೆಯಿಂದ ಥಂಡರ್ಬೋಲ್ಟ್ಸ್ ಮೂವಿ ಬರ್ತಿದೆ. ಈ ಮೂವಿಯಲ್ಲಿ ಎಲ್ಲರೂ ಹೀರೋಗಳಿಗಿಂತ
ವಿಲನ್ ನೋಡಕ್ ಕಾಯ್ತಾ ಇದ್ದಾರೆ. ಏನಾಗಿದೆ ಈ ಜನರಿಗೆ, ಹೀರೋಗೆ ವ್ಯಾಲ್ಯೂನೇ ಇಲ್ಲ. ಈಗ ಎಲ್ಲರೂ ವಿಲನ್ ಹಿಂದೆನೇ ಹೋಗ್ತಿದ್ದಾರೆ. ಆನೆಸ್ಟ್ಲಿ ನಾನು ಕೂಡ ಅಷ್ಟೇ. ಈ ಮೂವಿಯಲ್ಲಿ ಸೆಂಟ್ರಿ ಬರ್ತಿದ್ದಾನೆ ವಿಲನ್ ಆಗಿ, ಅದಕ್ಕಿಂತ ಇನ್ನೇನು ಬೇಕು ನಮಗೆ. ಇನ್ನು ಈ ಮೂವಿ ಆದ್ಮೇಲೆ ಡಿಸ್ನಿ ಅವರು ವಾಪಸ್ ಬರ್ತಿದ್ದಾರೆ ಒಂದು ಆನಿಮೇಟೆಡ್ ಮೂವಿನ ಲೈವ್ ಆಕ್ಷನ್ ಆಗಿ ಮಾಡಿ ಹಾಲ್ ಮಾಡಕ್ಕೆ. ಸೊ ಲಿಲ್ಲೋ ಅಂಡ್ ಸ್ಟಿಚ್ ಮೂವಿ May 23 ರಿಲೀಸ್ ಆಗ್ತಿದೆ. ಈಗ ನಾನು ತುಂಬ ವೆಯ್ಟ್ ಮಾಡ್ತಿರುವ ಮೂವಿ. ಮತ್ತೆ ನಿಮಗೇನಾದರೂ ಪ್ಯೂರ್ ಆಕ್ಷನ್ ಮತ್ತೆ ಚೇಸಿಂಗ್ ಮೂವಿ ಫ್ಯಾನ್ಸ್ ಆಗಿದ್ರೆ ನೀವು ಈ ಮೂವಿನ ಮತ್ತೆ ಈ ಯೂನಿವರ್ಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದು ಬಂದು ಮಿಷನ್ ಇಂಪಾಸಿಬಲ್ ಫೈನಲ್ ರೆಕನಿಂಗ್, ಆಲ್ ಟೈಮ್ ಬೆಸ್ಟ್ ಆಕ್ಷನ್ ಯೂನಿವರ್ಸ್ ಇದು. ಈ ಮೂವಿಯ ಬಡ್ಜೆಟ್ ಬಂದು ಅವೆಂಜರ್ಸ್ ಎಂಡ್ ಗೇಮ್ ಮೂವಿಗಿಂತಲೂ ಜಾಸ್ತಿ ಇದೆ. ಓವರ್ 400 ಮಿಲಿಯನ್ ಈ ಮೂವಿಯ ಬಜೆಟ್. ಆ್ಯಂಡ್ ಮೇ ಬಿ ಈ ಮೂವಿ ಈ ಯೂನಿವರ್ಸ್ನ ಕೊನೆ ಮೂವಿ ಕೂಡ ಆಗಬಹುದು. ಇನ್ನು ನೀವೇನಾದರೂ ಕರಾಟೆ ಫ್ಯಾನ್ಸ್ ಆಗಿದ್ರೆ ಅಥವಾ ಜಾಕಿ ಚಾನ್ ಫ್ಯಾನ್ಸ್ ಆಗಿದ್ರೆ ನಿಮಗೋಸ್ಕರ ಕರಾಟೆ ಕಿಡ್ ಲೆಜೆಂಡ್ಸ್ ಮೂವಿ ಬರ್ತಿದೆ May 30th. ಆ್ಯಂಡ್ ಈಗ ನಾವು ಝೂಮ್ ಜೂನ್ಗೆ ಬರೋಣ. ಸೊ ಯಾಕೆ ಝೂಮ್ ಅಂದರೆ June 6 ಜಾನ್ ವಿಕ್ ಯೂನಿವರ್ಸ್ನ ಒಂದು ಸ್ಪಿನ್ ಆಫ್ ಮೂವಿ ಆದ ಬ್ಯಾಲರಿನಾ ಬರ್ತಿದೆ. ಆ್ಯಂಡ್ ಈ ಮೂವಿಯ ಲೀಡ್ ಆಕ್ಟ್ರೆಸ್ ಬಂದು ನಮ್ಮ ಅನಾ ದಿ ಅರ್ಮಾಸ್. ಇನ್ನು June 6 ಆದಮೇಲೆ ಮತ್ತೆ ವಾಪಸ್ ಡಿಸ್ನಿ ಇಸ್ ಬ್ಯಾಕ್. ಆದರೆ ಈ ಸತಿ ಪಿಕ್ಸಾರ್ ಜೊತೆಗೆ ಕಂಬೈನ್ ಆಗಿದ್ದಾರೆ. ಸೊ ಒಂದು ಯೂನಿಕ್ ಫನ್ ಮೂವಿ ಆದ ಎಲಿಯೋ June 13 ರಿಲೀಸ್ ಆಗ್ತಿದೆ. ಇನ್ನು ಅದೇ ದಿನ ಅಂದರೆ June 13 ಒಂದು ಲೈವ್ ಆಕ್ಷನ್ ಡಿಸ್ನಿ ಮೂವಿ ಆದ ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಮೂವಿ ರಿಲೀಸ್ ಆಗ್ತಿದೆ. ಟ್ರೈಲರ್ ಪ್ರಿಟಿ ಮಚ್ ಆನಿಮೇಟೆಡ್ ಮೂವಿ ತರನೇ ಮಾಡಿದ್ದಾರೆ. ಐ ಹೋಪ್ ಈ ಮೂವಿ ಆದರೂ ಚೆನ್ನಾಗಿ ಬರಬಹುದು ಅಂತ. ಇನ್ನು June 20 ಕಿಲಿಯನ್ ಮರ್ಫಿ ಮತ್ತೆ ನಮ್ಮ ಕ್ರೇವನ್ ಆದ ಆರನ್ ಟೈಲರ್ ಜಾನ್ಸನ್ ಮತ್ತೆ ಸೋನಿ ಕಡೆಯಿಂದ 28 ಇಯರ್ಸ್ ಲೇಟರ್ ಮೂವಿ ರಿಲೀಸ್ ಆಗ್ತಿದೆ. ಸೊ ಈ ಮೂವಿ ಬಂದು ಒಂದು ಥರ್ಡ್ ಪಾರ್ಟ್ ಮೂವಿ ಆಗಿರುತ್ತೆ. ಫಸ್ಟ್ ಪಾರ್ಟ್ ಬಂದು 28 ಡೇಸ್, ಸೆಕೆಂಡ್ ಪಾರ್ಟ್ ಬಂದು 28 ವೀಕ್ಸ್ ಆ್ಯಂಡ್ ಈಗ 28 ಇಯರ್ಸ್. ನೆಕ್ಸ್ಟ್ ಪಾರ್ಟ್ ಏನಿರಬಹುದು, 28 ಯೂನಿವರ್ಸ್ ಇರಬಹುದಾ? ಇನ್ನು June 27 ಒಂದು ಹಾರರ್ ಸೀಕ್ವಲ್ ಆದ ಮೆಗನ್ 2.0 ಬರ್ತಿದೆ. ಈ ಮೂವಿನ ನೋಡೋಕ್ಕೆ ನಂಗೆ ಒಂದಿಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಅದೇ ದಿನ ಆಪಲ್ ಸ್ಟುಡಿಯೋಸ್ ಅವರು F1 ಮೂವಿನ ರಿಲೀಸ್ ಮಾಡಿದ್ದಾರೆ. ಈಗ June 20 ಮುಗಿ ಮೇಲೆ ಇಟ್ಸ್ ಟೈಮ್ ಫಾರ್ ಜಾಲಿ ಜುಲೈ ಬರ್ತಿದ್ದಂಗೆ ನಾನಂತೂ ಫುಲ್ ಬರ್ಬಾದ್ ಆಗೋ ಥರ ಇದೆ. ಯಾಕಂದ್ರೆ July 2 ನಮ್ಮ ಬ್ಲ್ಯಾಕ್ ವಿಡೋ ಆಕ್ಟರ್ ಆದ ಸ್ಕಾರ್ಲೆಟ್ ಜೊಹಾನ್ಸನ್ ಅವರು ಜುರಾಸಿಕ್ ವರ್ಲ್ಡ್ ರೀಬರ್ತ್ ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಮೂವಿ ಒಂದು ಜುರಾಸಿಕ್ ವರ್ಲ್ಡ್ ನ ಒಂದು ರೀಬೂಟ್ ಯೂನಿವರ್ಸ್ ಆಗಿರುತ್ತೆ. ಅದರಿಂದ ನಾವು ಈ ಮೂವಿಯಲ್ಲಿ ಕಂಪ್ಲೀಟ್ ಆಗಿ ಹೊಸ ಕ್ಯಾರೆಕ್ಟರ್ಸ್ ಜೊತೆಗೆ ಹೊಸ ಕಾನ್ಸೆಪ್ಟ್ ನೋಡ್ತೀವಿ. ಆ್ಯಂಡ್ ಈಗ ಇಟ್ಸ್ ಟೈಮ್ ಫಾರ್ DCU ಅಲ್ಟಿಮೇಟ್ ಕಮ್ ಬ್ಯಾಕ್. ಸೊ July 11 DCU ಕಡೆಯಿಂದ ಸೂಪರ್ಮ್ಯಾನ್ ಮೂವಿ ರಿಲೀಸ್ ಆಗ್ತಿದೆ. ಆ್ಯಂಡ್ ಐ ಲವ್ ದ ಟ್ರೈಲರ್ ಬಗ್ಗೆ ಬೇರೆ ಮಾತಿಲ್ಲ, ಅಷ್ಟು ಪ್ರಾಪರ್, ಅಷ್ಟು ಚೆನ್ನಾಗಿತ್ತು. ಜುಲೈಯಲ್ಲಿ ಬರೀ DCU ಅಷ್ಟೇ ಅಲ್ಲ, ಮಾರ್ವೆಲ್ ಕೂಡ ಒಂದು ಬ್ಯಾಂಕ್ ಕೊಡೋಕ್ಕೆ ಅವರ ಫಸ್ಟ್ ಫ್ಯಾಮಿಲಿನ ಕರ್ಕೊಂಡು ಬರ್ತಿದ್ದಾರೆ. ಅಂದರೆ ಫ್ಯಾಂಟಾಸ್ಟಿಕ್ ಫೋರ್ ದ ಫಸ್ಟ್ ಸ್ಟೆಪ್ಸ್ ಮೂವಿ July 25 ರಿಲೀಸ್ ಆಗ್ತಿದೆ. ಈ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದೆ. ಯಾಕೆಂದರೆ ಈ ಮೂವಿ ನಡೆಯೋದು ಬೇರೆ ಯೂನಿವರ್ಸಲ್ಲಿ. ಜೊತೆಗೆ ಈ ಮೂವಿಯಲ್ಲಿ ಮೇ ಬಿ ನಾಟ್ ನಮ್ಮ ಡಾಕ್ಟರ್ ಡೂಮ್ ಕೂಡ ಕಾಣಿಸ್ಕೊಬಹುದು. ಇನ್ನು ಜುಲೈ ಆದಮೇಲೆ ಇಟ್ಸ್ ಟೈಮ್ ಫಾರ್ ಆಗೋಗಿರೋ ಆಗಸ್ಟ್. ಸೊ August 1 ದ ಬ್ಯಾಡ್ ಗೈಸ್ 2 ಮೂವಿ ರಿಲೀಸ್ ಆಗ್ತಿದೆ. ಆ್ಯಂಡ್ ಅಲ್ಲಿಗೆ ಆಗಸ್ಟು ಆಗೋಯ್ತು. ಆ್ಯಂಡ್ ಈಗ ಇಟ್ಸ್ ಟೈಮ್ ಫಾರ್ ಸ್ಕೇರಿ ಸೆಪ್ಟೆಂಬರ್. ಸೊ ಸ್ಕೇರಿ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಆಗೋದು ಕಾಂಜರಿಂಗ್ ಮೂವೀಸ್ಗಳು. ಸೊ September 5 ನಮಗೆ ಕಾಂಜರಿಂಗ್ ಯೂನಿವರ್ಸ್ನ ಕೊನೆ ಮೂವಿ ಆದ ಕಾಂಜರಿಂಗ್ ಲಾಸ್ಟ್ ರೈಟ್ಸ್ ಮೂವಿ ರಿಲೀಸ್ ಆಗ್ತಿದೆ. ಸೊ ಈ ಮೂವಿಯಲ್ಲಿ ನಾವು ಮೇ ಬಿ ಆನಬೆಲ್ ಜೊತೆಗೆ ದ ನನ್ ಕೂಡ ನೋಡಬಹುದು. ಇನ್ನು September 26 ನಮಗೆ ಸಾ ಪಾರ್ಟ್ 11 ಮೂವಿ ರಿಲೀಸ್ ಆಗ್ತಿದೆ. ನಾನು ಇಲ್ಲಿವರೆಗೂ ಒಂದು ಪಾರ್ಟ್ ಕೂಡ ನೋಡಿಲ್ಲ, ಆದರೆ ಅದೇನು ಚೆನ್ನಾಗಿದೆ ಅಂತ ಹನ್ನೊಂದು ಪಾರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಈಗ ನಾವು ಆರೋಗಿರೋ ಅಕ್ಟೋಬರ್ಗೆ ಬರ್ತೀವಿ. ಅಕ್ಟೋಬರಲ್ಲಿ ಏನೂ ಇಲ್ಲ. October 10 ನಮಗೆ ಮಾರ್ಬಿಯಸ್ ಆ್ಯಕ್ಟರ್ ಆದ ಜಾರೆಡ್ ಲೆಟೋ ಅವರ ಟ್ರಾನ್ ಏರಿಸ್ ರಿಲೀಸ್ ಆಗ್ತಿದೆ. October 17 ಒಂದು ಹಾರರ್ ಮೂವಿ ಆದ ಬ್ಲ್ಯಾಕ್ ಫೋನ್ 2 ರಿಲೀಸ್ ಆಗ್ತಿದೆ. ಈ ಮೂವಿಯ ಡೈರೆಕ್ಟರ್ ಬಂದು ಡಾಕ್ಟರ್ ಸ್ಟ್ರೇಂಜ್ ಇನ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯ ಸ್ಟೋರಿ ರೈಟರ್ ಆದ ಸ್ಕಾಟ್ ಡೆರಿಕ್ಸನ್ ಅವರು. ಸೊ ಇದಾದ್ಮೇಲೆ ನಾವು ನಮ್ಮ ನವೆಂಬರ್ಗೆ ಬರ್ತೀವಿ. ಸೊ November 7 ನಮಗೆ ಪ್ರೆಡೇಟರ್ ಬ್ಯಾಡ್ ಲ್ಯಾಂಡ್ಸ್ ರಿಲೀಸ್ ಆಗ್ತಿದೆ. ಮತ್ತೆ ನಿಮಗೇನಾದರೂ ಮನಿ ಹೈಸ್ಟ್ ಥರ ರಾಬರಿ ಮತ್ತೆ ಮ್ಯಾಜಿಕ್ ಶೋ ಮೂವಿ ನೋಡಬೇಕಾ, ನಿಮಗೆ ಒಂದು ಸ್ಪೆಷಲ್ ಮೂವಿ ಬರ್ತಿದೆ. ಆ್ಯಂಡ್ ಅದು ಬಂದು ನವ್ ಯು ಸಿ ಮೀ ಪಾರ್ಟ್ 3. ಸೊ ಈ ಮೂವಿ November 14 ರಿಲೀಸ್ ಆಗ್ತಿದೆ. ಆ್ಯಂಡ್ ಯಾರ್ಯಾರು ಈ ಮೂವಿ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ಫಸ್ಟ್ 2 ಪಾರ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ, ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದೆ. ಅವ್ರು ಹೇಗೆ ಮ್ಯಾಜಿಕ್ ಇಟ್ಕೊಂಡು ರಾಬರಿ ಮಾಡ್ತಾರೆ ಅನ್ನೋದೇ ಈ ಮೂವಿಯ ಮೇನ್ ಪ್ಲಾಟ್. ಇನ್ನು November 21 ಅರಿಯಾನಾ ಗ್ರಾಂಡೆ ಅವರ ಒಂದು ಸ್ಟೋರಿ ಬುಕ್ ಮೂವಿ ಆದ
ವಿಕೆಟ್ ಮೂವಿ ರಿಲೀಸ್ ಆಗ್ತಿದೆ. ಇನ್ನು ಈ ಮೂವಿ ಆದ್ಮೇಲೆ ನವೆಂಬರ್ 26 ಡಿಸ್ನಿ ಅವರು ಮತ್ತೆ ವಾಪಸ್ ಬರ್ತಿದ್ದಾರೆ, ಆದ್ರೆ ಈ ಸತಿ ಒಂದು ಸೀಕ್ವಲ್ ಮಾಡಕ್ಕೆ. ಸೊ ಝೂಟೋಪಿಯಾ ಪಾರ್ಟ್ 2 ಮೂವಿ ರಿಲೀಸ್ ಆಗ್ತಿದೆ ನವೆಂಬರ್ 26. ಪಾರ್ಟ್ 1 ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಪಾರ್ಟ್ 2 ಹೇಗಿರುತ್ತೆ ಅಂತ ನೋಡಲೇಬೇಕು. ಇನ್ನು ಫೈನಲಿ ನಾವು ಡನ್ ಡಿಸೆಂಬರ್ಗೆ ಬರ್ತೀವಿ. ಡಿಸೆಂಬರ್ 19th ನಮಗೆ ಅವತಾರ್ನ 3rd ಪಾರ್ಟ್ ಮೂವಿ ಆದ ಅವತಾರ್ ಫೈರ್ ಅಂಡ್ ಆಶ್ ಮೂವಿ ನೋಡ್ತೀವಿ. ಜೊತೆಗೆ ಒಂದು ಕಾರ್ಟೂನ್ ಮೂವಿ ಆದ ಸ್ಪಾಂಜ್ ಬಾಬ್ ಸ್ಕ್ವೇರ್ ಪ್ಯಾನ್ಸ್ ಮೂವಿ ನೋಡ್ತೀವಿ. ಇನ್ನು ಫೈನಲಿ ನಾವು ಕ್ರಿಸ್ಮಸ್ ದಿನ ಒಂದು ಅನಾಕೊಂಡಾ ಮೂವಿ ನೋಡ್ತೀವಿ. ಅಂಡ್ ಮೇ ಬಿ ಈ ಮೂವಿನೂ ಕೂಡ ಒಂದು ರೀಬೂಟ್ ಯೂನಿವರ್ಸ್ ಆಗಿರಬಹುದು. ಸೊ ಇವೆಲ್ಲನೂ ಕೂಡ ಅನೌನ್ಸ್ ಆಗಿರುವ ಮೂವಿ ಡೇಟ್ಸ್ಗಳು. ಮೇ ಬಿ ಕೆಲವೊಂದು ಡೇಟ್ಸ್ಗಳು ಚೇಂಜ್ ಆಗಬಹುದು. ಈ ವರ್ಷ ಬರೀ ಮೂವೀಸ್ ಅಷ್ಟೇ ಅಲ್ಲ, ಸೀರೀಸ್ ಕೂಡ ಅಷ್ಟೇ ಪ್ಯಾಕ್ಡ್ ಆಗಿದೆ. ನೆಟ್ಫ್ಲಿಕ್ಸ್ ಕಡೆಯಿಂದ ಸ್ಟ್ರೇಂಜರ್ ಥಿಂಗ್ಸ್ನ ಕೊನೆ ಪಾಠ ಆದ ಸ್ಟ್ರೇಂಜರ್ ಥಿಂಗ್ಸ್ ಪಾರ್ಟ್ 5, ಮತ್ತೆ ಸ್ಕ್ವಿಡ್ ಗೇಮ್ನ ಕೊನೆ ಪಾಠ ಆದ ಸ್ಕ್ವಿಡ್ ಗೇಮ್ ಸೀಸನ್ 3, ಮತ್ತೆ ಮಾರ್ವೆಲ್ ಕಡೆಯಿಂದ ಮೋಸ್ಟ್ ಅವೇಟೆಡ್ ಸೀರೀಸ್ ಆದ ಡೇ ಡೆವಿಲ್ ಬಾರ್ನ್ ಅಗೇನ್. ಇವೆಲ್ಲನೂ ಕೂಡ ಬರ್ತಿದೆ ಈ ವರ್ಷದಲ್ಲಿ. ಸೊ ನೀವು ಯಾವುದಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಒಂದು ಟಾಪ್ 5 ಲಿಸ್ಟ್ ಕೂಡ ಕಮೆಂಟ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, and subscribe to Cosmic Kannada. And until next video, love you 3000.